ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರಿಗೂ ಮಣ್ಣೆತ್ತನೆ ಅಮಾವಾಸ್ಯೆಯ ಶುಭಾಶಯಗಳು. ಯಾಕಪ್ಪ ಈ ರೀತಿ ಅಂತ ಹೇಳ್ತಾ ಇಲ್ಲಲ್ಪ, ಅಮಾವಾಸ್ಯೆಗೆ ವಿಶ್ ಮಾಡೋದು ನೋಡಿರೋದೀನಿ ಅಂತ ಅಂದ್ಕೊಳ್ತೀರಾ. ಸೊ ಹೌದು, ಇವತ್ತು ಅಮಾವಾಸ್ಯೆಗೆ ನಾವು ಯಾವ ರೀತಿ ಎಲ್ಲ ಅಮಾವಾಸ್ಯೆ ಸೆಲೆಬ್ರೇಷನ್ ಮಾಡಿದ್ವಿ. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಸ್ಪೆಷಲಿ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲರೂ ವಾಚ್ ಮಾಡಿ. ಸೊ ಏನಪ್ಪ ಇದು ಪಾತ್ರೆಯಲ್ಲಿ ಮಣ್ಣು ಹಾಕಿಟ್ಟಿದ್ದಾರೆ ಅಂತ ಕನ್ಫ್ಯೂಸ್ ಆದ್ರೆ, ಪಾತ್ರೆಯಲ್ಲಿ ಏನಿರ್ಬೋದು ಅಂತ ಕನ್ಫ್ಯೂಸ್ ಆದ್ರೆ ಎಂತ ಇಲ್ಲ, ಇದು ಮಣ್ಣು ಗಣೇಶನ್ ಮಾಡ್ತಾರಲ್ಲ ಆ ಮಣ್ಣು. ಅದು ಯಾಕೆ ಹಿಂಗೆ ಪಾತ್ರೆಗೆ ಇಟ್ಟಾರೆ ಅಂತ ತಿಂಡಿ ಗಿಂಡಿನ ಸ್ಪೆಷಲ್ ಅಂತ ಇಲ್ಲ. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಅಲ್ವಾ. ಸೊ ಇವತ್ತಿನ ಲಾಗ್ ಹಾಕೋಣ ಅಂತ ಅಷ್ಟೇ. ಏಕೆಂದರೆ ಇವತ್ತು ಸ್ಪೆಷಲ್ ಅಲ್ವಾ, ಸ್ವಲ್ಪ ಅಮಾವಾಸ್ಯೆ, ಹಂಗಾಗಿ ಹಾಕೋಣ ಅಂತೇಳಿ ಇದು ಬಂದುಬಿಟ್ಟು ಅಮಾವಾಸ್ಯೆ ದಿನದ ಲಾಗ್ ಆಗಿರುತ್ತೆ. ಸೊ ಮಣ್ಣು ಹೋದ ವರ್ಷ ಏನಾದರೂ 2 ವರ್ಷ ಆಯಿತು ಮಣ್ಣು ತರಿಸ್ಕೊಂಡು. ನನ್ನ ಮಗಳಿಗೆ ಏನೋ ಪ್ರಾಜೆಕ್ಟಿಗೆ ಬೇಕು ಅಂತ ನಮ್ಮ ಅಣ್ಣ ಕಳಿಸಿದ್ರು. ಹಂಗೆ ಇತ್ತು ಮಣ್ಣು, ವೇಸ್ಟ್ ಮಾಡೋದು ಬೇಡ ಅಂತ ಕವರಲ್ಲಿ ಇಟ್ಟಿದ್ದೆ. ಅವ್ರು ಹೇಳಿದರು ಎಷ್ಟು ದಿನ ಇಟ್ಟರು ಇರುತ್ತೆ ಏನು, ಬಟ್ ಗಟ್ಟಿಯಾಗುತ್ತೆ ನೆನೆಸ್ರಿ ಅಂತ ಹೇಳಿ. ಇವತ್ತು ಅಮಾವಾಸ್ಯೆ ಇತ್ತು. ನಮ್ಮ ಶೆಳಕೊಪ್ಪದಲ್ಲೆಲ್ಲ ಕುಂಬಾರ ಮನೇಲಿ ಹೋಗಿ ಬಸವಣ್ಣನ ಹಿಂದಿನ ದಿನವೇ ತೊಗೊಂಬಂದು ಮಾಡ್ತಾಯಿದ್ವಿ ಹಬ್ಬನ, ಅಮಾವಾಸ್ಯೆನ ಒಂಥರ ಸ್ಪೆಷಲ್ ಅನ್ನಿಸ್ತಾಯಿತ್ತು. ಬಸವಣ್ಣ ತಂದು ಪೂಜೆ ಮಾಡಿ ಕೂರಿಸಿ. ಆದರೆ ಇಲ್ಲಿ ಎಲ್ಲಿದೆ ಶಿವಮೊಗ್ಗದಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ವರ್ಷ ಮಾಡ್ತಿದ್ವಿ ಇದೇ ಥರ ಮಣ್ಣೆಲ್ಲ ಯೂಸ್ ಮಾಡಿಕೊಂಡು. ಈ ರೀತಿ ಇವತ್ತು ಸತಿ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಅಮ್ಮ ತಂದಿರ್ತಾರೆ ಊರಲ್ಲಿ, ಅವರು ಮಾಡಿರ್ತಾರೆ. ಮಣ್ಣಿತ್ತಲ್ಲ ಮಾಡೋಣ ಅಂತ ನಮ್ಮ ಮನೇಲಿ ಪ್ಲ್ಯಾನ್ ಮಾಡಿಕೊಂಡ್ರು. ಬಟ್ ಏನಂದರೆ ಗಟ್ಟಿಯಾಗೋಗಿತ್ತು, ನೆನೆಸೋಣ ಅಂತ ನೆನೆಸಿದ್ರು. ಬಟ್ ಭಾಳ ನೀರು ಹಾಕ್ಬಿಟ್ಟಿದ್ರು, ಅದು ಭಾಳ ಗಟ್ಟಿಯಾಗಿಬಿಟ್ಟಿತ್ತು. ಸಾರಿ ತೆಳ್ಳಗಾಗ್ಬಿಟ್ಟು ನೀರು ಜಾಸ್ತಿ ಆಗಿತ್ತು. ಮತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿ 1 ಅವರ್ ನೆನೆಯೋಕೆ ಇಟ್ಟಿದ್ದಾರೆ. ಅಷ್ಟರೊಳಗೆ ಪೂಜೆ ಗೀಜೆ ಎಲ್ಲ ಜೋಡಿಸ್ಕೊತೀನಿ ಅಂತ ಜೋಡಿಸ್ಕೊತಾ ಇದ್ದರು. ಸೊ ಪೂಜೆ ಸಾಮಾನು ತೊಳ್ಕೊತಾ ಇದ್ದರು. ಸೊ ನಾನು ಹೂವೆಲ್ಲ ಹರ್ಕೊಂಬಂದರು ಅವರೇ ಹೋಗಿ. ಸ್ವಲ್ಪ ಅಂದರೆ ನಿನ್ನೆ ನೆನಪಾಗಲಿಲ್ಲ, ತಗೊಂಬರ್ತಾ ಇದ್ದೆ. ಪ್ರತಿ ಸತಿ ತರ್ತಿದ್ರು ಮಾರ್ಕೆಟ್ ಕಡೆ ಹೋದರೆ. ನಿನ್ನೆ ಕ್ಲಾಸಿಗೆ ಹೋದ್ರೂ ಕೂಡ ತರೋಕ್ಕೆ ಆಗಲಿಲ್ಲ. ಹಂಗಾಗಿ ಸೊ ನಾನು ಪೂಜೆಗೆಲ್ಲ ಇದು ಮಾಡೋಣ ಅಂತ ಹೇಳಿ ಅವಳಿಗೆ ಆಲ್ರೆಡಿ ಅಲ್ಲಿ ಚಪಾತಿ ಆಮೇಲೆ ಚಿತ್ರಾನ್ನ ಎಲ್ಲ ಮಾಡಿ ಕಳಿಸಿದ್ದೆ. ಅಷ್ಟೊತ್ತಿಗೆ ಮತ್ತೆ ಅಮಾವಾಸ್ಯೆ ಅಲ್ವಾ, ಬೇರೆ ರೊಟ್ಟಿ ಆ ಥರ ಏನೂ ಮಾಡಲ್ಲ. ಉಪ್ಪಿಟ್ಟಾದರೂ ಮಾಡ್ಕೊಳ್ಳೋಣ ಅಂತೇಳಿ ಉಪ್ಪಿಟ್ಟಿಗೆ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಉಪ್ಪಿಟ್ಟು ಮಾಡಬೇಕು. ಸ್ನಾನ ಆದಮೇಲೆ ಅಲ್ವಾ ಎಲ್ಲ ತಿಂಡಿ. ಇವತ್ತು ನಮ್ಮದು ಅಮಾವಾಸ್ಯೆ ಡೈಲಿ ಅದೇ ರೀತಿ ಇರುತ್ತೆ. ಬೇಗ ಸ್ನಾನ ಹಾಕಿ ಬೇಗ ತಿಂಡಿ ಆಗ್ತಿತ್ತು. ಆ್ಯಕ್ಚುಲಿ ಇವತ್ತು 10:30 ಆದರೂ ತಿಂಡಿ ಆಗಿರಲಿಲ್ಲ. ಪೂಜೆ ಗೀಜೆ ಎಲ್ಲ ಅಮಾವಾಸ್ಯೆ ಸ್ವಲ್ಪ ಲೇಟೇ ನಮ್ಮ ಮನೇಲಿ. ಅಮಾವಾಸ್ಯೆ ಹುಣ್ಣಿಮೆ ಈ ಥರ ಸ್ಪೆಷಲ್ ಡೇ ದಿನ ಆಗುತ್ತೆ, ಒಂದು 12 ಗಂಟೆ ಆಗುತ್ತೆ ಟಿಫನ್ನ ಮಾಡೋದು. ಸೊ ಉಪ್ಪಿಟ್ಟಿಗೆ ರೆಡಿ ಮಾಡಿದ್ದೀನಿ. ಇನ್ನು ಇದೆಲ್ಲ ಕ್ಲೀನಿಂಗ್ ಇದೆ, ಇಲ್ಲೆಲ್ಲ ಕ್ಲೀನಿಂಗ್ ಇದೆ. ಸೊ ಇನ್ನು ಇವರೆಲ್ಲ ಪೂಜೆ ಮುಗಿಸ್ಕೊಳೋ ಅಷ್ಟೊತ್ತಿಗೆ ನಾನು ಕೂಡ ಪೂಜೆಗೆ ಜಾಯ್ನ್ ಆಗಬೇಕು. ಅಷ್ಟರೊಳಗೆ ನನ್ನ ಕೆಲಸ ಆಲ್ರೆಡಿ ಎಲ್ಲ ಮನೆಗಿನೇ ಎಲ್ಲ ಒರೆಸಿದ್ದೆ ಬೆಳಗ್ಗೆನೇ. ಸೊ ಅಲ್ಲಿ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟದಿರುತ್ತೆ. ಏಕೆಂದರೆ ಮಕ್ಕಳು ಮನೆ ಅಂದರೆ ಹಂಗೆ ಅಲ್ವಾ. ನೋಡಿ ಇವಾಗ ಇದು ಬೇಕು ಅಂತ ಹೇಳಿ ಹಿಂದೆ ಎತ್ತಿಟ್ಟಿರೋದನ್ನೆಲ್ಲ ತೊಗೊಂಡಿದ್ರು. ಬಾಕ್ಸ್ ಇಟ್ಟಿದ್ದೆ ಅದರಲ್ಲಿ ತೊಗೊಂಡಿದ್ರು. ಇನ್ನು ಇವಳು ಯಾವ್ದು ಬೇಕೋ ಅದು ತೊಗೊಂಡಿದ್ದಾಳೆ. ಪೇಪರ್ ಬಿಟ್ಟಿದ್ದಾಳೆ, ಅಲ್ಲಲ್ಲೇ ಬಿಟ್ಟೋಗಿದ್ದಾಳೆ. ಬಟ್ ಕ್ಲೀನ್ ಮಾಡ್ಕೋಬೇಕು. ಇನ್ನು ಆಲ್ರೆಡಿ ಇದೆಲ್ಲ ಕ್ಲೀನ್ ಆಯಿತು. ಇಲ್ಲ ಬಂದುಬಿಟ್ಟು ಇವ್ರು ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಬಾಸು. ಅದಕ್ಕೇ ಇನ್ನು ಕ್ಲೀನ್ ಮಾಡಬೇಕಿದ್ದು. ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಾರೆ, ಇನ್ನು ಪೂಜೆ ಸ್ಟಾರ್ಟ್ ಮಾಡಬೇಕು. ಇನ್ನು ಉಳಿದಿದ್ದೆಲ್ಲ ಆಲ್ರೆಡಿ ಕ್ಲಿಯರ್ ಆಗಿದೆ, ಕೆಲಸ ಅಂತ ಏನಿಲ್ಲ. ಸೊ ನೋಡಿ ಟೈಮ್ 10:30. ಇವಳನ್ನ ಕಳಿಸಿದ ಮೇಲೆ ನಮಗೆ ಟೈಮ್ ಆಗೋದು ಮಾಡ್ಕೊಳೋ ಕೆಲಸ. ಅವಳು ಹೋಗೋವರೆಗೂ, ನನ್ನ ಮಗಳು ಹೋಗೋವರೆಗೂ ಎಕ್ಸ್ಟ್ರಾ ಅಂತ ಕೆಲಸ ಇರುತ್ತೆ. ನೋಡಿ ಮನೆ ಗುಲಾಬಿ ಹೂ ಬತ್ತೋಗಿತ್ತು, ಇದನ್ನೇ ಕಿತ್ಕೊಳ್ಳೋ ಯಾಕೋ ಬೇರೆ ಥರನೇ ಅರಳಿತ್ತು ಸರಿ. ಆಲ್ರೆಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೆ. ಸೊ 10:30 ಬಂದುಬಿಟ್ಟು ಆಲ್ರೆಡಿ ಬಿಸಿಲಿಷ್ಟಿತ್ತು. ಇಲ್ಲೇನೋ ಹೊಸ್ದಾಗಿ ಮಾಡಿದಾರಪ್ಪ, ಅದೇನಂತ ಗೊತ್ತಿಲ್ಲ ನಮ್ಮ ಮನೆಗೆ. ಸೊ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು ಇವತ್ತು ಯಾಕೋ. ಸೊ ಬನ್ನಿ, ಇನ್ನು ಇಷ್ಟ ಆಗಿದೆ. ನೆಕ್ಸ್ಟು ಏನೇನೆಲ್ಲ ಮಾಡ್ತೀವಿ ಅಮಾವಾಸ್ಯೆ ಪೂಜೆ ಅಂತ ಹೇಳಿ ತೋರಿಸ್ತೀನಿ. ಸೊ ಅವರಿನ್ನೂ ಪೂಜೆ ಮಾಡ್ತಾಯಿದ್ರು ನನ್ನ ಹಸ್ಬೆಂಡು. ಅಷ್ಟೊತ್ತಿಗೆ ರವೆನಾದರೂ ಹುರ್ಕೊಳ್ಳೋಣ ಅಂತ ನಾನು ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ರವೆ ಹುರ್ಕೊತಾ ಇದ್ದೆ. ಸೊ ಈ ಕಡೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಬೇಕಾಗಿತ್ತು, ಕೊಬ್ಬರಿ ಒಂದು ತುರ್ಕೊಂಡೆ. ಹಾಗೆಯೇ ಸ್ವೀಟ್ ಪೊಟ್ಯಾಟೊ ಇತ್ತು. ಸೊ ಫ್ರೈ ಮಾಡ್ಕೊಂಬಿಡೋಣ, ಚೆನ್ನಾಗಾಗುತ್ತೆ ಆಮೇಲೆ ಮಾಡಿಟ್ರೆ ಅಂತ.
ಸೊ ಆದರೆ ಉಪ್ಪಿಟ್ಟಿನ ಜೊತೆ ಮಾಡ್ಕೊತೀವಿ, ಇಲ್ಲ ಅಂತೇಳಿದ್ರೆ ಆಮೇಲೆ ಫ್ರೈ ಮಾಡಿ ಹಂಗೆ ತಿಂತೀನಿ. ನಂಗೆ ಏನೇನಾರು ತಿನ್ನಬೇಕು ಅನ್ಸುತ್ತಲ್ಲ, ಸೊ ಮಾಡ್ಕೊತೀನಿ. ಈ ಕಡೆ ಆಯಿತು. ಅಷ್ಟು ಇನ್ನೂ ಕ್ಲೀನ್ ಆಗಿಲ್ಲ ಕಿಚನ್ನು. ಇಷ್ಟೊಂದು ಮಾಡಿಕೊಂಡು ಆಮೇಲೆ ತರಕಾರಿ ಗಿರ್ಕಾರಿ ಎಲ್ಲ ತಂದಿದ್ದು ಹಂಗೆ ಇಟ್ಟಿದ್ದೀವಿ. ಹಂಗಾಗಿ ಮಾಡಬೇಕು. ಸ್ವಲ್ಪ ಇನ್ನೂ ಸಿಂಕು ಗಿಂಕು ಕ್ಲೀನಿಂಗ್ ಇರುತ್ತಲ್ವ. ಸೊ ಮಣ್ಣು ಹಾಕಿದ್ದೀವಿ ನೆನೆಯೋಕ್ಕೆ. ತುಂಬ ದಿನ ಆಯ್ತಲ್ಲ, ಮುಂಚೆನೇ ಪ್ರಿಪೇರ್ ಮಾಡ್ಕೋಬೇಕಿತ್ತೇನೋ. ಇದು ಬೆಳಗ್ಗೆ ಸಡನ್ ಪ್ಲಾನ್ ಆಯ್ತಲ್ಲ, ನೋಡ್ತೀವಿ. ಇವಾಗ ಈ ಮಣ್ಣು ಬಂದರೆ ಮಾಡ್ತೀನಿ, ಅದು ವೀಡಿಯೋದಲ್ಲಿ ಕ್ಲಿಪ್ ಹಾಕ್ತೀನಿ. ಬರಲಿಲ್ಲ ಅಂತ ಹೇಳಿದರೆ ಸೊ ಸಂಜೆ ಮಾಡಿ ಮತ್ತೆ ಇಟ್ಟು ಮತ್ತೆ ಸ್ನಾನ ಮಾಡಿ ಇನ್ನೊಂದು ಸತಿ ಪೂಜೆ ಮಾಡೋದು. ಬೆಟರ್ ಆಪ್ಷನ್ ಏನಿಲ್ಲ ಇವಾಗ. ಸೊ ನೋಡಿ, ಕಂಚಿಕಾಯಿ ಇದು. ಸೊ ಉಪ್ಪಿನಕಾಯಿ ಹಾಕೋಣ ಅಂತ ತಂದಿದ್ರು. ಮೊನ್ನೆ APMC ಕಡೆ ಹೋಗಿದ್ರು, ತಂದರು. ಸೊ ಹಾಗೆಯೇ ಇದು ಅಲ್ಲೇ ಎಲ್ಲ ತರಕಾರಿ ಫ್ರೆಶ್ ಸಿಗುತ್ತೆ ಇಲ್ಲಿ ಶಿವಮೊಗ್ಗದಲ್ಲಿ, ಅದು ತೊಗೊಂಬಂದರು. ಹಾಗೆ ಇದು ಆಲೂಗಡ್ಡೆ ಆಫರ್ ಇತ್ತು ಮೊನ್ನೆ ಫ್ಲಿಪ್ಕಾರ್ಟ್ ಮಿನಿಟಲ್ಲಿ ತರಿಸಿದ್ದೆ ನಿನ್ನೆ. ಇವಾಗ ಮತ್ತೆ ಬುಕ್ ಮಾಡಿದ್ದಾರೆ ತರಕಾರಿ, ಅದೇನೋ ನೋಡಬೇಕು. ಹೂವು ಅದು ಈ ವಿಂಡೋಯಿಂದ ಗಾಳಿ ಸಿಕ್ಕಾಪಟ್ಟೆ ಬರೋದ್ರಿಂದ ನಾನು ಈ ಬ್ಯಾಗ್, ಹಾಲಿನ ಬ್ಯಾಗ್ ಸಿಗಾಕೋದಕ್ಕೂ ಇಲ್ಲಿ ಬೀಳೋದಕ್ಕೂ. ಸೊ ಬುಕ್ ಮಾಡಿದ್ರಲ್ವ, ಅದು ಫೋನ್ ಬಂತು ಅಂತ ಅನ್ಕೋತೀನಿ. ಫ್ಲಿಪ್ಕಾರ್ಟಿಂದು ಹೋದ್ರು, ಇಷ್ಟೆಲ್ಲ ಪೂಜೆ ಮಾಡಿದ್ದಾರೆ, ಹೂ ತರಿಸಿದ್ದಾರೆ ಅಮಾವಾಸ್ಯೆ ಅಂತ ಮಿನಿಟಲ್ಲೇ. ಹಂಗಾಗಿ ಅದು ಬರೋವರೆಗೂ ಬಂದರು ಅಂತ ಮೇ ಬಿ ಹೋಗಿ ವೆಯ್ಟ್ ಮಾಡ್ತಾ ಇರಬೇಕು. ಸೊ ನೋಡೋಣ, ಹೂವೆಲ್ಲ ಡೆಕೋರೇಷನ್ ಆದಮೇಲೆ ಫೈನಲಾಗಿ ಒಂದು ವೀಡಿಯೋ ಹಾಕ್ತೀನಿ. ಸೊ ಈ ರೀತಿ ಇರುತ್ತೆ ನನ್ನ ಮಾರ್ನಿಂಗು. ಕೇಳ್ತಿರಲ್ವ ಎಷ್ಟು ಬ್ಯುಸಿ ಇರ್ತೀರ ಸಿಸ್ಟರ್ ಅಂತ, ಹಿಂಗಿರುತ್ತೆ. ಇನ್ನು ಫೈನಲ್ಲ ತಿಂಡಿ ತಿನ್ನಬೇಕು. ನೋಡಿ, ಅಮಾವಾಸ್ಯೆ ಅಂದರೆ ಹಿಂಗಿದೆ. 11:10 ನಮ್ಮ ಮನೆಗೆ ಇನ್ನೂ ತಿಂಡಿನೇ ಆಗಿಲ್ಲ. ಅಂದ್ಕೊತೀನಿ ಒಳ್ಳೆ ಹೆಲ್ದಿ ಆಗಿರೋ ಫುಡ್ ತಿನ್ನೋದಾಗಿರ್ಬೋದು, ಟೈಮ್ ಮೇಂಟೈನ್ ಮಾಡಬೇಕು, ಲೈಫ್ ಸ್ಟೈಲ್ ಒಳ್ಳೆ ರೀತಿ ಅಂತ. ಬಟ್ಟು ಹಿಂಗೇ ಒಂದು ದಿನಕ್ಕೆ ಒಂದೊಂದು ರೀಸನ್ ಆಗ್ತಾಯಿದೆ. ಇಷ್ಟೆಲ್ಲ ಮಾಡಿದ್ರೂ ತಿಂಡಿ ತಿನ್ನೋಕ್ಕಾಗ್ತಾಯಿಲ್ಲ. ಸೊ ನೋಡೋಣ, ಇವತ್ತೆಲ್ಲ ಮುಗಿಸ್ಕೊಂಡು ಏನಾದರೂ ಒಂದು ಡಿಸಿಷನಿಗೆ ಬರೋಣ ಅಂದ್ಕೊಂಡಿದ್ದೀನಿ. ಕರೆಕ್ಟ್ ಟೈಮ್ ಆದರೂ ಮೇಂಟೈನ್ ಮಾಡೋಣ ಅಂಥೇಳಿ. ಹಂಗೆ ಹೆಣ್ಮಕ್ಳದ್ದು ಏನು ಮಾಡೋಕ್ಕಾಗಲ್ಲ. ನನಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗೈತಿ. ಸೊ ಫೈನಲ್ಲಿ ನಮ್ಮ ದೇವ್ರಿಗೆ ಹೂ ಬಂತು. ರೀ, ನಮ್ಮ ಚೋಟಮ್ಮ ಮೇಲೆ ಹೋಗಿದ್ದ, ಕರಿತಾ ಇದ್ದ ನೋಡ್ರಿ ಹೂವು. ಸೊ ಚೆನ್ನಾಗಿತ್ತು. ಡೆಕೋರೇಷನ್ ಆದಮೇಲೆ ತೋರಿಸ್ತೀನಿ. ಹಾಗೆ ಬನಾನಾ ಬೇಕಿತ್ತು, ಬನಾನಾ ಕೂಡ ಬುಕ್ ಮಾಡಿದ್ದಾರೆ. ಬನಾನಾ, ಬೇರೆ ಎಲ್ಲ ತರಕಾರಿ ಇತ್ತು. ಸೊ ಇದನ್ನು ನಮ್ಮ ಕಿಚನ್ಗೆ ಅಪ್ಪಿ ಅವನು ಯಾಕೋ ಭಾಳ ಅದೇನೋ ಬರ್ತತೋ ಇಲ್ಲ ಗೊತ್ತಿಲ್ಲ. ಮಾಡ್ತೀನಿ ಅಂದರು. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗಕ್ಕೆ ಇತ್ತು. ಉಪ್ಪಿಟ್ಟಾದರೂ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಓಕೆ, ಉಪ್ಪಿಟ್ಟು ಮಾಡೋವಂತಹ ರೆಸಿಪಿ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಉಪ್ಪಿಟ್ಟು ರೆಸಿಪಿ ಏನು ಹೇಳ್ಕೊಡೋದಿಲ್ಲ. ಹಾಗೆ ಉಪ್ಪಿಟ್ಟು ಮಾಡ್ತಾ ಒಂದು ವಿಚಾರದ ಬಗ್ಗೆ ಮಾತಾಡೋಣ ಅಂತ ಹೇಳಿ. ಸೊ ಏನಪ್ಪ ಅಂದರೆ, ಮನೆ ಚಿಕ್ಕದಿದ್ರು ಮನಸ್ಸು ದೊಡ್ಡದಿರ್ಬೇಕಲ್ವ. ಈ ಒಂದು ವಿಚಾರದ ಬಗ್ಗೆ ಮಾತಾಡೋಣ ಅಂತ. ಯಾಕಪ್ಪ ಸಡನ್ನಾಗಿ ಈ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಅಂತಂದರೆ, ಸೊ ರೀಸೆಂಟಾಗಿ ಒಬ್ಬರು ನನಗೆ ತುಂಬ ದಿನವೇ ಆಯಿತು ಅವ್ರು ಮೀಟ್ ಮಾಡಿ. ಡೆಲಿವರಿ ಕೂಡ ಆಯಿತು, ಪಾಪುನೂ ಕೂಡ ಆಯಿತು. ನೋಡೋದಕ್ಕೆ ಹೋಗಿರಲಿಲ್ಲ, ಬಟ್ ನಾವು ಜೊತೆಗಿದ್ವಿ, ಚೆನ್ನಾಗಿದ್ವಿ, ಫ್ರೆಂಡ್ ಅಂತ ಹೇಳ್ಬೋದು. ಅವರು ಯಾಕೆ ಬರ್ತಾ ಇಲ್ಲ ಮನೆಗೆ, ಬಂದು ಇಲ್ವಲ್ಲ ಪಾಪು ನೋಡೋದಕ್ಕೂ ಕೂಡ, ಯಾಕೆ ನಮ್ಮ ಮನೆ ಚಿಕ್ಕದ ಅದಕ್ಕೆ ಬರ್ತಾ ಇಲ್ವಾ ಅಂತ ಕೇಳಿದರು. ಹಾಗಾಗಿ ಕೆಲವೊಂದು ಈ ವಿಡಿಯೋ ಮೂಲಕ ಅವ್ರಿಗೆ ಹೇಳೋಣ ಅಂತೇಳಿ ಈ ವಿಡಿಯೋ ಇದರಲ್ಲಿ ಒಂದು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನನ್ನ ಭಾವನೆ ಏನಂದರೆ, ಕೆಲವೊಂದು ಸತಿ ಏನಾಗುತ್ತೆ ಅಂತ ಹೇಳಿದರೆ, ಎಲ್ರಿಗೂ ಇದು ಅನುಭವ ಲೈಫಲ್ಲಿ ಆಗೇ ಆಗಿರುತ್ತೆ. ಹಾಗೆಯೇ ನನಗೂ ಕೂಡ ಸುಮಾರು ಸತಿ ಆಗಿದೆ. ಇನ್ನು ವಿಚಾರಕ್ಕೆ ಬರೋದಾದರೆ, ಕೆಲವೊಂದು ಸತಿ ಕೆಲವೊಬ್ಬರು ಮನೆಗೆ ಹೋಗೋದಕ್ಕೆ ಬೇಜಾರಾಗುತ್ತೆ. ಯಾಕಪ್ಪ ಅಂತಂದರೆ, ಅಯ್ಯೋ ನಮ್ಮ ಮನೆ ಚಿಕ್ಕದಿದೆ, ಅವ್ರ ಮನೆ ದೊಡ್ಡದಿದೆ, ಏನು ಅನ್ಕೊಂತಾರೋ ಏನೋ ಅಂತ ಒಂದು ಸತಿ ನಮ್ಮ ಮನಸ್ಸಿನ ಭಾವನೆಗಳಾದರೆ, ಈ ಒಂದು ಯೋಚನೆ ಎಷ್ಟು ಜನರ ಸಂತೋಷವನ್ನು ಕಳ್ಕೊಂಡತ್ತೋ ಅದಂತೂ ನಂಗೆ ಗೊತ್ತಿಲ್ಲ. ಒಂದೊಂದು ಸತಿ ಎಲ್ರಿಗೂ ದೊಡ್ಡ ಮನೆ ಇರೋರಿಗೆ ಅನಿಸಿರುತ್ತೆ ಗೊತ್ತಿಲ್ಲ, ದೊಡ್ಡ ಶ್ರೀಮಂತರಿಗೆ ಅನಿಸಿರುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಕೆಲವೊಬ್ಬರು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಅನಿಸಿರುತ್ತೆ. ಹಾಗೆ ಕೂಡ ಅನಿಸುತ್ತೆ. ಮನೆ ಗಾತ್ರ ನೋಡೋದಿಲ್ಲ, ಆ ಮನಸ್ಸಿನೊಳಗೆ ಮನಸ್ಸು ಮಾತ್ರ ನೋಡ್ತಾರೆ, ನನ್ನ ಅನಿಸಿಕೆ. ಹಂಗೆ ಮನೆ ಎಷ್ಟೇ ದೊಡ್ಡದಿರ್ಬೋದು, ಚಿಕ್ಕದಿರ್ಬೋದು, ಆದರೆ ಮನಸ್ಸಿರುತ್ತಲ್ಲ, ಮನುಷ್ಯನ ಮನಸ್ಸು, ಜನರ ಮನಸ್ಸಿರುತ್ತಲ್ಲ, ಅದು ಮೇಯ್ನ್ ನಾನು ಇಂಪಾರ್ಟೆಂಟಾಗಿ ತಿಳ್ಕೊಂಡಿರೋದು. ಏನಂದರೆ, ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನಾನು ಚಿಕ್ಕವಳೆ, ನನ್ನ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾವು ಚಿಕ್ಕವರಿದ್ದಾಗ ಮನೆ ಚಿಕ್ಕದಾಗಿರ್ಬೋದು, ನಾವು ಅಜ್ಜಿ ಮನೆ ಅಲ್ಲೆಲ್ಲ ಬೆಳೆದಿದ್ದು, ಅವ್ರದ್ದೆಲ್ಲ ದೊಡ್ಡದಿತ್ತು ಮನೆ. ಅಂದರೆ ಅವಾಗಿನ ಕಾಲದಲ್ಲಿ ದೊಡ್ಡದು ಚಿಕ್ಕದು ಅನ್ನೋಕ್ಕಿಂತ ಒಂಥರ
ಹಳೇ ಕಾಲದ ಮನೆ. ಆವಾಗ ನನಗೆ ನೆನಪಿರೋ ಮಟ್ಟಿಗೆ ಮನೆಗೆ ಯಾರೇ ಬಂದರೂ ಅಲ್ಲಿ ಒಂದು ಸಂಸ್ಕೃತಿ ಆಚಾರಗಳೇನು ಅಂದರೆ, ನಮ್ಮ ಅಜ್ಜ ಅಜ್ಜಿ ಇದ್ದರು, ಎಷ್ಟೇ ಬಡತನ ಆವಾಗ ಇವಾಗಿನಷ್ಟು ಹೈಫೈ ಲೈಫ್ ಅಂತೂ ನನಗೆ ಗೊತ್ತಿದ್ದಂಗೆ ಕಮ್ಮಿನೇ. ಎಲ್ಲೋ ಊರಿಗೊಂದು ಇಬ್ಬರು ಮೂವರು ದೊಡ್ಡ ದೊಡ್ಡ ಮನೆಗಳಿದ್ದಾವೆ, ಶ್ರೀಮಂತರು ಕೈಯಲ್ಲಿ ಕಾಸು ಹಣ ಕಾಸು ಎಲ್ಲ ಇಟ್ಕೊಂಡಿದ್ದಾರೆ ಅಂದರೆ ಊರಿಗೆ ಒಬ್ಬರು ಇಲ್ಲ ಇಬ್ಬರು ಇರ್ತಿದ್ರು. ಆದರೆ ಇವಾಗ ಕೇರಿಗೆ 4 ಜನ ಆಗಿದ್ದಾರೆ. ಸೊ ಹಂಗಾಗಿ ಆವಾಗ ನಮಗೆ ಅವರೊಂದು ಹೇಳ್ಕೊಟ್ಟಿದ್ದು ಇಷ್ಟೇ ಮಾತು, ಯಾರಾದರೂ ಮನೆ ಬಾಗಿಲಿಗೆ ಬಂದು ನಿಂತಾಗ ಏನೂ ಇಲ್ಲ ಅಂತ ಕಳಿಸ್ಬಾರ್ದು. ಒಂದು ಗ್ಲಾಸ್ ನೀರಾದರೂ ಕೊಡಬೇಕು, ಒಂದು ಕಪ್ ಕಾಫಿ ಆದರೂ ಕೊಡಬೇಕು. ಇಲ್ಲಾಂದರೆ ಏನೂ ಇಲ್ಲ, ಕಾಫಿನೂ ಇಲ್ಲ ನೀರೂ ಇಲ್ಲ, ಅಟ್ಲೀಸ್ಟ್ ಒಂದೆರಡು ಪ್ರೀತಿ ಮಾತಾದರೂ ಹೇಳಿ ಕಳಿಸ್ಬೇಕು ಅಂತ ನಮಗೆ ಹೇಳ್ಕೊಡ್ತಾ ಇದ್ರು. ಅದು ಒಂಥರ ಅದೇ ನಮ್ಮ ಆ ಟೈಮಲ್ಲಿ ಒಂಥರ ದೊಡ್ಡ ಮನೆತನ ಅಂದರೆ ಅಂಥವರಿಗೆ ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಆದರೆ ಈಗೇನಾಗ್ಬಿಟ್ಟಿದೆ ಅಂದರೆ ದೊಡ್ಡ ದೊಡ್ಡ ಮನೆಗಳಿರ್ತವೆ, ಆದರೆ ಅಕ್ಕಪಕ್ಕದವ್ರ ಮನೆಗಳು ಗೊತ್ತಿರಲ್ಲ, ಅಕ್ಕಪಕ್ಕದವ್ರ ಹೆಸರು ಗೊತ್ತಿರಲ್ಲ, ಅವ್ರ ಮನೆ ಬಾಗಿಲು ಹೆಂಗಿರ್ತವೆ ಅನ್ನೋದು ಗೊತ್ತಿರಲಿಲ್ಲ, ಬಾಗಿಲು ಮುಚ್ಕೊಂಡು ಸುಮ್ಮನೆ ಇರ್ತಾರೆ ಅಲ್ವಾ. ಎಷ್ಟೋ ಒಂದು ಸತಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಪ್ರತಿಯೊಬ್ಬರಿಗೂ ಅನುಭವ ಆಗಿರುತ್ತೆ. ನಿಮ್ಮ ಮನೆ ಯಾವತ್ತೂ ಚಿಕ್ಕದಿದೆ ಅಂತ ನಾಚಿಕೆ ಪಡಬೇಡಿ. ನಿಮ್ಮ ಮನೆಗೆ ಬಂದವರು ಸೋಫಾ ಮೇಲೆ ಕುತ್ಕೋಬೇಕು, ಮಂಚ ಮೇಲೆ ಕುತ್ಕೋಬೇಕು, ಆ ಥರ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಗೋಡೆ ಬಣ್ಣನೂ ಕೂಡ ನೀವು ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳೋದು, ನೀವು ಕೊಟ್ಟ ಏನು ಗೌರವವಿರುತ್ತಲ್ಲ ಅದು ಅವ್ರ ಜೀವನ ಪೂರ್ತಿ ನೆನಪಾಗಿ ಇಟ್ಕೋಬೇಕು. ಆ ರೀತಿ ನೀವು ಪ್ರೀತಿ ಕೊಡೋಕ್ಕೆ ಯಾವಾಗಲೂ ನಾವು ಅನ್ಕೋಬೇಕು. ಅಯ್ಯೋ ಇವತ್ತು ಇರ್ತೀವಿ, ಬೆಳಗ್ಗೆ ಎದ್ದು ಇರ್ತೀವೋ ಇಲ್ಲ ಅದಂತೂ ಗೊತ್ತಿಲ್ಲ, ಬಟ್ ಇರೋವರೆಗೂ ಪ್ರೀತಿ ವಿಶ್ವಾಸದಾಗಿರಬೇಕು. ಮನಸ್ಸಾಗಿರ್ಬೋದು, ದುಡ್ಡಾಗಿರ್ಬೋದು, ಶ್ರೀಮಂತಿಕೆ ಯಾವುದೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ ನನ್ನ ಪ್ರಕಾರ. ಅವ್ರ ಮನೆ ಚಿಕ್ಕದು, ಅವ್ರ ಮನಸ್ಸು ಆಕಾಶ ದೊಡ್ಡದು ಅಂತ ನಾನು ಅನ್ಕೋತೀನಿ. ಇದಕ್ಕಿಂತ ಇನ್ನೇನು ಸಂಪತ್ತು ಬೇಕು ಹೇಳಿ ನೋಡೋಣ. ಸೊ ಪ್ರೀತಿಯಿಂದ ಬಡಿಸಿದ ಒಂದು ತಟ್ಟೆ ಊಟ ಆಗಿರ್ಬೋದು 1000 ಪದಾರ್ಥಗಳಿಗೆ ಅಮೂಲ್ಯ, ಅದು ದೊಡ್ಡದು. ದೊಡ್ಡ ಮನೆ ಕಟ್ಟೋಕೆ ಹಣ ಬೇಕು, ಆದರೆ ದೊಡ್ಡ ಮನಸ್ಸು ಕಟ್ಟಲು ಒಂದು ಒಳ್ಳೆ ಹೃದಯ ಸಾಕಲ್ವಾ. ಆದ್ದರಿಂದ ಮನೆ ಚಿಕ್ಕದಿರ್ಬೋದು, ಮನಸ್ಸು ಯಾವಾಗಲೂ ದೊಡ್ಡದಾಗಿರಲಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಪ್ರತಿ ಸತಿ ಅವ್ರ ಮನೆಗೆ ಹೋದಂತಹ ಅನುಭವ ಆಗಿದೆ. ಜೊತೆಗೆ ಒಂದೇ ಊರಲ್ಲಿ ಸ್ವಲ್ಪ ದಿನ ಇದ್ವಿ, ಆವಾಗೂ ಕೂಡ ಅದೇ ಅನುಭವ ಆಗಿದೆ. ಚಿಕ್ಕವ್ರು ಇರ್ಬೋದು, ನಮ್ಮ ಮನೆಯಲ್ಲೇ ಬಾಡಿಗೆ ಇದ್ದರು ಅನ್ನೋದು ಆಗಿರ್ಬೋದು, ಆದರೆ ಅವರು ಕೊಟ್ಟ ಸ್ವಲ್ಪ ದಿನದ ಪ್ರೀತಿ ಅಷ್ಟು ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಹೇಳೋದಷ್ಟೇ, ಆ ರೀತಿ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಅಂತ ಇಟ್ಕೋಬೇಡಿ. ನಾನು ಅಂತಲ್ಲ, ಎಲ್ಲರೂ ಅಷ್ಟೇ. ಸೊ ಹಾಗಾಗಿ ನನಗೆ ಬರೋಕ್ಕಾಗಿಲ್ಲ. ಟೈಮು ಇವಾಗ ಸ್ವಲ್ಪ ದೂರ ಇದ್ದೀವಿ, ಆಮೇಲೆ ಟೈಮು ಅಂದರೆ ಡೈಲಿ ಲೈಫೆಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಡ್ತೀವಲ್ಲ, ಹಾಗಾಗಿ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ವಿಡಿಯೋದಲ್ಲಿ ಅವ್ರಿಗೂ ಹೇಳ್ತಾ ಮತ್ತೇನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ಜನ ಹೆಂಗೆ ಅಂದರೆ ಮನುಷ್ಯತ್ವನಾಗಲಿ ಪ್ರೀತಿಯಾಗಲಿ ಅವ್ರು ಕೊಟ್ಟ ಟೈಮ್ ಆಗಲಿ ಯಾರನ್ನೂ ಅವರಿಗೆ ಅದಕ್ಕೆ ಬೆಲೆ ಕೊಡಲ್ಲ. ಈಗ ಜನ ಹೆಂಗಾಗಿದ್ದಾರೆ ಅಂದರೆ ಎಲ್ಲ ಸ್ಟ್ಯಾಂಡರ್ಡು, ಹಾಕೋ ಬಟ್ಟೆಯಿಂದ ಇರ್ಬೋದು, ಮಾತಾಡೋ ಮಾತಿಂದ ಇರ್ಬೋದು, ಅವ್ರ ಹತ್ರ ಇರೋ ಶ್ರೀಮಂತಿಕೆಯಿಂದ ಇರ್ಬೋದು, ಎಲ್ಲದನ್ನು ಅಳೆದು ತೂಗಿ ಮಾಡಿನೇ ಫ್ರೆಂಡ್ಶಿಪ್ಗಳಾಗಲಿ ಮಾಡ್ತಾರೆ. ರಿಲೇಷನ್ಶಿಪ್ಗಳಿಗೆ ತೊಗೊಂಡ್ರೆ ಸೊ ಎಲ್ಲರೂ ಒಂದೇ ರೀತಿ ರಿಲೇಷನ್ಸ್ಗಳಲ್ಲಿ ಶ್ರೀಮಂತರು ಬಡವರು ಅಂತ ಇರಲ್ಲ. ಈಗ ಅವರವರ ಒಂದು ಹಿಂದಿನ ಜೀವನದಿಂದ ಹೇಗೆ ನಡೆದು ಬಂದಿರುತ್ತೋ ಅಲ್ಪ ಸ್ವಲ್ಪದಲ್ಲಿ ಇಂಪ್ರೂವ್ ಆಗ್ತಾ ಆಗ್ತಾ ಹೋಗ್ತಾ ಇರ್ತಾರೆ. ಆದರೆ ಕೆಲವೊಬ್ಬರು ರಿಲೇಟಿವ್ಸಲ್ಲೂ ಇದೇ ರೀತಿ ಕಾಣ್ಬೋದು. ಅಂದರೆ ಸ್ವಲ್ಪ ಸೊ ನಾವು ಹತ್ರದ ಸಂಬಂಧನೇ ಆಗಿರ್ಬೋದು, ರಿಲೇಷನ್ಸೇ ಆಗಿರ್ಬೋದು, ಮನೆಗೆ ಹೋದಾಗ ನಮ್ಮನ್ನು ಟ್ರೀಟ್ ಮಾಡೋ ರೀತಿಯೇ ಒಂಥರ ಬೇರೆ ರೀತಿ ಇರುತ್ತೆ. ಅಂದರೆ ಲೈಕ್ ಇವ್ರ ಹತ್ರ ತುಂಬ ಶ್ರೀಮಂತಿಕೆ ಇಲ್ಲ, ಕಾರಿಲ್ಲ, ದೊಡ್ಡ ದೊಡ್ಡ ಬೈಕ್ಗಳಿಲ್ಲ, ಏನೋ ಒಂಥರ ಬಂಗಾರದಿಂದಾಗಿರ್ಬೋದು, ಹಾಕೋ ಬಟ್ಟೆಯಿಂದ ಇರ್ಬೋದು, ಇರೋ ಮನೆಯಿಂದ ಇರ್ಬೋದು, ಎಲ್ಲನೂ ಯೋಚನೆ ಮಾಡಿ ನಮಗೆ ಬೆಲೆ ಕೊಡ್ತಾರೆ. ಇತ್ತೀಚಿಗೆ ಸಂಬಂಧಗಳು ಹಂಗಾಗಿದ್ದಾವೆ, 100% ಆಗಿದ್ದಾವೆ ಅಂತ ನಾನು ಹೇಳ್ತೀನಿ. ಏಕೆಂದರೆ ಇವಾಗ ಎಲ್ಲ ನಿಂತಿರೋದೇ ಹಣದ ಮೇಲೆ, ಶ್ರೀಮಂತಿಕೆ ಈ ರೀತಿ ಮೇಲೆ ನಿಂತಿದೆ. ಈ ಅನುಭವ ಆದಾಗ ಒಂದೊಂದು ಸರಿ ಬೇಜಾರಾಗುತ್ತೆ, ಬಟ್ ಬೇಜಾರಾಗಿ ನೆಕ್ಸ್ಟ್ ಅನಿಸುತ್ತೆ. ಸೊ ಅವ್ರು ಪಡೆದಿದ್ದು ಅವರಿಗೆ, ನಾವು ಪಡೆದಿದ್ದು ನಮಗೆ. ಅದೇನೋ ಅಂತಾರಲ್ಲ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅಂತ. ಆದರೂ ಇನ್ನೊಂದು ಮಾತು ಏನು ಹೇಳೋಕ್ಕೆ ಅಂತ ಇಷ್ಟಪಡ್ತೀನಿ ಅಂದರೆ, ಈಗ ಕೆಲವೊಂದು ಫ್ಯಾಮಿಲಿಲಿ ಏನಾಗಿರುತ್ತೆ ಅಂದರೆ ಅವರು ಮೊದಲಿಂದನೂ ಶ್ರೀಮಂತಿಕೆಯಿಂದನೇ ಅವರ ಅಜ್ಜರ ಆಸ್ತಿ ಆಗಿರ್ಬೋದು, ಅವ್ರ ಅಪ್ಪ ಅಮ್ಮರ ಆಸ್ತಿ ಆಗಿರ್ಬೋದು, ಅದರಲ್ಲೇ ಅವರು ಜೀವನ ಮಾಡ್ಕೊತ ನೆಕ್ಸ್ಟ್ ಇವಾಗಾದರೂ ಅವರು ಆಲ್ರೆಡಿ ಒಬ್ಬ ಮಕ್ಕಳಾದ ಮೇಲೆ ಅವರಿಗಾದಂಥ ಆಸ್ತಿ ಆಗಿರ್ಬೋದು, ದುಡ್ಡು ಅಂತಸ್ತು ಎಲ್ಲನೂ ಅವರಿಗೆ ಮಾಡಿಬಿಟ್ಟು
ಅಜ್ಜ ಅಜ್ಜಿದೇ ಆಗಿರ್ಬೋದು ಎಲ್ಲ ಅಂದರೆ ಫೈನಾನ್ಷಿಯಲಿ ಅವರು ಸೆಟಲ್ ಆಗಿರ್ತಾರೆ. ಆ ಸೆಟಲ್ ಆಗಿದ್ದೇ ಮುಂದೆ ಕಂಟಿನ್ಯೂ ಆಗಿ ಬರುತ್ತೆ. ಅವ್ರ ಎಜುಕೇಷನಿಗೆ ಎಕ್ಸ್ಪೆನ್ಸಸ್ ಮಾಡೋದಕ್ಕಾಗಲಿ ಯೋಚನೆ ಮಾಡೋದಿಲ್ಲ. ಹಾಗೆಯೇ ಮತ್ತು ಬೇರೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಯಾವುದನ್ನು ಕೂಡ ಅವರು ಯೋಚನೆ ಮಾಡಲ್ಲ ಖರ್ಚು ಮಾಡೋದಕ್ಕೆ. ಆದರೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ ಲೈಫಲ್ಲಿ ಸೆಟಲ್ ಆಗಿರೋದಕ್ಕೆ ಆಗದೇ ಇರೋಂಥ ಫ್ಯಾಮಿಲಿಗಳು ಇರ್ತಾರೆ. ಬಟ್ ಎಕ್ಸಾಂಪಲ್ ನಮ್ಮನ್ನೇ ಅಂದ್ಕೊಳ್ಳಿ. ಸೊ ನಮ್ಮದೆಲ್ಲ ಹೇಗೆ ಲೈಫ್ ಆಗುತ್ತೆ ಅಂದರೆ ಅವರು ಹಳೆಯ ಆಸ್ತಿನ ಉಳಿಸ್ಕೊಂಡು ಹೋಗಿರ್ತಾರೆ. ಸೊ ಅದನ್ನೆಲ್ಲ ಅವರು ಎಷ್ಟು ಬೇಕೋ ಅಷ್ಟನ್ನು ಖರ್ಚು ಮಾಡಿಕೊಂಡು ಎಜುಕೇಷನ್ನೇ ತೊಗೊಂಡು ಅವರು ಸೆಟ್ ಆಗ್ತಾರೆ. ಸೊ ಮತ್ತೆ ಅವ್ರವ್ರ ಕಾಲ ಮೇಲೆ ಅವರು ಏನೋ ಒಂದು ವರ್ಕ್ ಮಾಡ್ತಾ ಇರ್ತಾರೆ. ಬಟ್ ಅವರು ಮೊದಲಿಂದನೂ ಶ್ರೀಮಂತರಾಗಿರ್ತಾರೆ. ಸೊ ಅವರಿಗೆ ಯಾವುದೇ ರೀತಿ ಕಷ್ಟ ಅನಿಸಲ್ಲ. ಆದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಕೆಲವೊಬ್ಬರು ಇನ್ಕ್ಲೂಡ್ ನಾನೂ ಕೂಡ ಸೇರಿ ಏನಾಗುತ್ತೆ ಅಂತ ಹೇಳಿದರೆ ನಾವು ಮತ್ತೆ ನಾವಾಗಿಯೇ ದುಡಿಬೇಕು ಮಾಡಬೇಕು. ನಾವು ಮತ್ತೆ ಹೊಸ್ದಾಗಿ ಲೈಫ್ ಸೆಟ್ಲ್ ಮಾಡ್ಕೊಳೋ ಅಂಥ ಒಂದು ಇರ್ತೀವಿ. ಇವಾಗ ಒಂದೊಂದು ಕಡೆ ಎಜುಕೇಷನ್ಗೆ ಆಗಿರ್ಬೋದು, ದುಡಿಯೋದಕ್ಕೆ ಆಗಿರ್ಬೋದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಾಗುತ್ತೆ. ಅಯ್ಯೋ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ, ಅಲ್ಲಿಂದ ಇಲ್ಲಿಗೆ ಬರ್ತೀವಿ ಅಂತ ಹೇಳಿ ನಾವು ಮತ್ತೆ ಹೊಸ ಮನೆ ತಗೊಂಡು ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಬಾಡಿಗೆ ಮನೆಯಲ್ಲೇ ಇರಬೇಕಾಗುತ್ತೆ. ಹಂಗಾಗಿ ಸೊ ನಮ್ಮ ಹಾಸಿಗೆ ಎಷ್ಟಿರುತ್ತೋ ಅಷ್ಟು ಕಾಲು ಚಾಚಬೇಕಾಗುತ್ತೆ. ಸೊ ಮನೆ ಶ್ರೀಮಂತಿಕೆ ಅದರಿಂದ ಯಾರನ್ನು ಅಳೆಯೋದಕ್ಕೆ ಹೋಗಬೇಡಿ. ಸೊ ನಾನು ಹೇಳೋದಿಷ್ಟೇ, ಅಂದರೆ ಸೆಟ್ಲ್ ಆಗಿರಲ್ಲ, ಎಲ್ಲರೂ ನಿಮ್ಮ ಥರನೇ ಇರಲ್ಲ. ಅದಕ್ಕೆ ಅಷ್ಟೇ ಹೇಳೋದು. ಹಾಗಾಗಿ ನಾನು ಕೆಲವೊಂದು ಶೇರ್ ಮಾಡ್ಕೋಬೇಕು ಅನಿಸ್ತು. ಅವ್ರು ಹೇಳ್ದಾಗ ಅನ್ನಿಸ್ತು ಸೊ ಈ ರೀತಿ ಅಂತೇಳಿ ಅವರಿಗೂ ಕೂಡ ಎಕ್ಸ್ಪೆಷಲಿ ಅವ್ರಿಗೆ ಗೊತ್ತಾಗಿರುತ್ತೆ ಯಾವ್ದು ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ. ಹಾಗಾಗಿ ಹೇಳೋಣ ಅಂತ ಅನ್ನಿಸ್ತು. ಸೊ ಯಾವತ್ತೂ ಅಷ್ಟೇ ಇರೋದೊಂದು ದಿನ ಹೋಗೋದೊಂದು ದಿನ. ಯಾರನ್ನು ಶ್ರೀಮಂತಿಕೆಯಿಂದಾಗಲಿ ಬಾಡಿಗೆ ಮನೆಯಿಂದಾಗಲಿ ಅಳಿಯೋದಕ್ಕೆ ಹೋಗಬೇಡಿ. ಎಲ್ರಿಗೂ ಹೇಳೋದಷ್ಟೇ. ಯಾರ್ಯಾರಿಗೆಲ್ಲ ಈ ವಿಡಿಯೋ ರೀಚ್ ಆಗುತ್ತೋ ಗೊತ್ತಿಲ್ಲ. ಸೊ ಕೆಲವೊಬ್ಬರು ಮಾಡ್ತಾರೆ. ಸೊ ಹಾಗಾಗಿ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ಅಷ್ಟರಲ್ಲೆಲ್ಲ ಆಯಿತು. ಫೈನಲಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಇನ್ನು ಅವರು ಬಸವಣ್ಣನೂ ಅವರು ಕೂಡ ಮಾಡ್ತಾಯಿದ್ರು. ನಾನು ಉಪ್ಪಿಟ್ಟೆಲ್ಲ ಆಯಿತು. ಇನ್ನು ಫ್ರೈ ಮಾಡ್ತಾ ಇದ್ನಲ್ಲ ಪಟೋಟ ಫ್ರೈ, ಅದನ್ನು ಕೂಡ ಫ್ರೈ ಎಲ್ಲ ಮಾಡಿಕೊಂಡು ಇನ್ನೇನು ಮತ್ತೆ ಹೆಚ್ಚಿಟ್ಕೊಂಡೆ. ಅವ್ರದಿನ್ನು ಬಸವಣ್ಣನ ಮಾಡೋದು ಮುಗ್ದಿರಲಿಲ್ಲ. ಹಾಗಾಗಿ ಸರಿ ಅಷ್ಟೊತ್ತಿಗೆ ಇದನ್ನಾದರೂ ಫ್ರೈ ಮಾಡೋಣ ಅಂತ ಹಾಕ್ಕೊಂಡಿದ್ದೆ. ಸೊ ಮಾತಿನ ನಡುವೆ ಅವ್ರು ಏನೇನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ದೆ, ಬಟ್ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಬಟ್ ಹೌದು, ಅವರು ಬಸವಣ್ಣನ ಮಣ್ಣಲ್ಲಿ ಮಾಡ್ತಾಯಿದ್ರು. ಓಕೆ ಅನ್ನಿಸ್ತು. ತುಂಬ ಪರ್ಫೆಕ್ಟ್ಲಿ ಅನ್ನಿಸ್ಲಿಲ್ಲ. ಓಕೆ ಅನ್ನಿಸ್ತು, ಮಾಡ್ಬೋದು. ಬಸವಣ್ಣನ ಮೂರ್ತಿ ಥರನೇ ಬಂತು. ಮಾಡಿದ್ವಿ. ಅಷ್ಟರೊಳಗೆ ಇವ್ರಿನ್ನು ಮುಗಿಸೋ ಅಷ್ಟೊತ್ತಿಗೆ ಪೂಜೆ ಮತ್ತು ನಾರ್ಮಲ್ ಪೂಜೆ ಆಗಿತ್ತು. ಹೂವಿನ ಡೆಕೋರೇಷನ್ನು ಬಸವಣ್ಣಂದು ಇನ್ನೊಂದು ಎಕ್ಸ್ಟ್ರಾ ಪೂಜೆ ಮಾಡೋದಿತ್ತು. ಮಾಡ್ಕೊತಾರೆ. ಅಷ್ಟರೊಳಗೆ ಉಪ್ಪಿಟ್ಟು ಈ ಫ್ರೈ ಎಲ್ಲ ಆಗುತ್ತೆ ಅಂತೇಳಿ ಫೈನಲಿ ಮುಗೀತು. ಆಲ್ರೆಡಿ 11:45 ಗಂಟೆ ಆಗ್ತಾನೆ ಬಂತು. ನನಗೆ ಉಪ್ಪಿಟ್ಟು ರೆಡಿ ಆಯಿತು, ಈ ಕಡೆ ಫ್ರೈ ಕೂಡ ರೆಡಿ ಆಯಿತು. ಪೂಜೆ ಮುಗ್ದಿರಲಿಲ್ಲ ಸಿಕ್ಕಾಪಟ್ಟೆ. ಅಂದರೆ ಡೈಲಿ ಒಂದು ಸ್ವಲ್ಪ ತಿಂತಾಯಿದ್ವಿ, ಇಷ್ಟೊಂದು ಲೇಟ್ ಏನು ಆಗ್ತಿರಲಿಲ್ಲ. 10 ಗಂಟೆ 10:30 ಒಳಗೆಲ್ಲ ಟಿಫನ್ ಮುಗಿಬಿಡ್ತಿತ್ತು. ಆದರೆ ಇವತ್ತೇ ಭಾಳ ಲೇಟ್ ಆಯಿತು. ಸೊ ಫೈನಲಿ ಟಿಫನ್ ಮುಗಿಸ್ಕೊಂಡ್ವಿ. ಇನ್ನು ನೋಡಿ, ನಾನು ಏನೋ ಈ ಉಪ್ಪಿಟ್ಟು ಅಮಾವಾಸ್ಯೆಲ್ಲ ಆಗೋ ಅದು ಇದು ನನ್ನ ಜೊತೆ ಏನೋ ಒಂದು ಮಾತನ್ನು ನನ್ನ ಮನಸ್ಸಿನ ಅನಿಸಿಕೆಗಳನ್ನ ಹೇಳ್ಕೊಂಡೆ. ಯಾಕೆ ಅಂದರೆ ಕೆಲವೊಂದು ಸತಿ ಥಿಂಕ್ ಮಾಡಬೇಕಾಗುತ್ತೆ. ಕೆಲವೊಬ್ರಿಗೆ ಬೇಜಾರಾಗುತ್ತೆ. ಯಾವುದೋ ಕೆಲವು ಸಂದರ್ಭಗಳಿಂದ ಅವ್ರನ್ನ ಮೀಟ್ ಮಾಡೋಕ್ಕಾಗಿರಲ್ಲ. ಆವಾಗ ಅನ್ಕೋತಾರೆ. ಬಟ್ ಹೋಲಿಕೆ ಅಂತೂ ಮಾಡೋಕ್ಕೆ ಹೋಗಬೇಡಿ. ಕಂಪೇರ್ ಅಂತೂ ಒಬ್ರಿಗೊಬ್ರಿಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಹೇಳೋದಿಷ್ಟೇ, ನಾವು ಯಾರಿಗೋ ನಮ್ಮ ಜೀವನ ಹೋಲಿಸ್ಕೊಂತ ಜೀವನ ಮಾಡ್ತೀವಿ. ಅವ್ರ ಲೈಫ್ ಥರ ನಮ್ಮದಿರಬೇಕು, ಅವ್ರ ಲೈಫ್ ಸ್ಟೈಲ್ ನಾವು ಫಾಲೋ ಮಾಡಬೇಕು, ಅವ್ರ ಥರ ಶ್ರೀಮಂತಿಕೆಗೆ ನಾವು ಮೆರಿಬೇಕು ಅಂತ ಯಾವುದೇ ರೀತಿ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕಂಪೇರ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ಇರೋ ನೆಮ್ಮದಿನೂ ಹಾಳು ಮಾಡ್ಕೊಂಡ್ಬಿಡ್ತೀವಿ ನಾವು ಅಲ್ವಾ. ಇವಾಗ ಯೋಚನೆ ಮಾಡ್ತೀವಿ, ಅಯ್ಯೋ ಅವ್ರ ಥರ ಬಟ್ಟೆ ಇಲ್ಲ, ಅವ್ರ ಥರ ಮನೆ ಇಲ್ಲ, ಅಯ್ಯೋ ನಾವು ಬಾಡಿಗೆ ಮನೇಲಿದ್ದೀವಿ, ಹಂಗೆ ಹಿಂಗೆ ಏನೇನೇನೋ ಯೋಚನೆಗಳು ಬರ್ತವೆ. ಕೆಲವೊಂದು ಸತಿ ಮೈಂಡ್ ಖಾಲಿ ಇದ್ದಾಗ ಮೈಂಡನ್ನ ಯಾವತ್ತೂ ಖಾಲಿಯಾಗಿರೋದಕ್ಕೆ ಬಿಡಬೇಡಿ. ಕೈಗೆ ಕೆಲಸ ಇರಲಿ. ಯೋಚನೆಗಳು ಅನ್ನೆಸೆಸರಿ ಯೋಚನೆಗಳನ್ನ ಮಾಡೋಕ್ಕೆ ಹೋಗಬೇಡಿ. ಸೊ ಆ ಟೈಮ್ನ ಬೇರೆದಕ್ಕೆ ನಿಮಗೋಸ್ಕರ ಆಗಿರ್ಬೋದು, ಫ್ಯಾಮಿಲಿಗೋಸ್ಕರನೇ ಆಗಿರ್ಬೋದು, ಬೇರೆ ಯಾವುದಕ್ಕಾದರೂ ಆ ಟೈಮ್ ಕೊಡಿ. ಆ ರೀತಿ ಥಿಂಕ್ ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಮಗೋಸ್ಕರ ಆಗಲಿ, ಫ್ಯಾಮಿಲಿಗೋಸ್ಕರ ಆಗಿರಲಿ, ನಮ್ಮ ವರ್ಕಿಗೋಸ್ಕರನೇ ಆಗಿರಲಿ, ಆ ಟೈಮ್ನ ಅಲ್ಲಿ ನಾವು ಚೇಂಜ್ ಮಾಡ್ಕೊಂಡ್ವಿ, ಕೊಟ್ವಿ ಅಂತ ಹೇಳಿದರೆ ಅದು ನಮಗೆ ಯೂಸ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಕೆಲವೊಂದು ಯೋಚನೆಗಳು, ಈ ರೀತಿ ಯೋಚನೆಗಳು ನನಗೂ ಸುಮಾರು ಸತಿ ಬಂದಿದ್ದಾವೆ. ಆದರೆ ನಾನು ಎಸ್ಪೆಷಲಿ ಇವಾಗ ಯೂಟ್ಯೂಬ್ ವೀಡಿಯೋ ಮಾಡೋದಾಗಿರ್ಬೋದು, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಇರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ನನ್ನನ್ನು ನಾನು ಅಲ್ಲಿ ಇನ್ವಾಲ್ವ್ ಮಾಡ್ಕೋತೀನಿ. ಆವಾಗ ಏನಾಗುತ್ತೆ ಅಂದರೆ ಈ ಯೋಚನೆಗಳು ಕೆಲವೊಬ್ಬರು
ಮಾಡಿರ್ತಾರಲ್ವ ಅವಮಾನಗಳು ಅಂದಿರ್ತಾರೆ ಕೆಲವೊಂದು ನೋವಾಗಂಥ ಮಾತುಗಳು, ಅವ್ಯಾವೂ ನನಗೆ ನೆನಪು ಬರಲ್ಲ. ಯಾಕೆ ಅಂದರೆ ನನಗೆ ಏನಾದರೂ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕಲ್ಲ, ಕ್ರಿಯೇಟಿವ್ ಆಗಿ ವಿಡಿಯೋ ಮಾಡಬೇಕಲ್ಲ, ಏನಾದರೂ ಒಂದು ಇನ್ಫಾರ್ಮೇಷನ್ ವಿಡಿಯೋ ಕೊಡಬೇಕಲ್ಲ ಎಲ್ರಿಗೂ, ನನ್ನ ವ್ಯೂವರ್ಸ್ಗೆ ಅಂತ ನನ್ನ ಮೈಂಡ್ ಆ ಕಡೆ ಓಡುತ್ತೆ. ಇನ್ನು ಇನ್ಸ್ಟಾಗ್ರಾಮ್ ಕಡೆ ಹೋದೆ ಅಂತ ಹೇಳಿದರೆ ಯಾವ ರೀತಿ ಫೇಸ್ ಎಕ್ಸ್ಪ್ರೆಷನ್ ಕೊಡೋಣ, ಏನು ಇಲ್ಲೂ ಕೂಡ ಮೌನ ಅಂತ ಆನ್ ಆಗಿದೆ, ಇಲ್ಲಿ ಯಾವ ರೀತಿ ವಿಡಿಯೋ ಮಾಡೋಣ, ಯಾವ ರೀತಿ ಸಕ್ಸಸ್ ಕಾಣೋಣ, ಸೋಷಿಯಲ್ ಮೀಡಿಯಾ ಒಂದು ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ನಾನು, ಯಾವ ರೀತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ನಾನು ಅದು ಮಾಡೋದಷ್ಟೇ ಅಲ್ಲ, ಏಕೆಂದರೆ ಅದಕ್ಕೆ ಆದಂತಹ ಟೈಮ್ ಕೊಟ್ಟಿರ್ತೀವಲ್ವ. ಸೊ ಆ ಟೈಮ್ನ ಅದರಿಂದ ನಮಗೆ ಏನು ಉಪಯೋಗ ಅನ್ನೋದನ್ನು ನಾನು ಸರ್ಚ್ ಮಾಡ್ತಾ ಇರ್ತೀನಿ. ಹಾಗಾಗಿ ಈ ರೀತಿ ಯೋಚನೆಗಳು ತುಂಬಾ ಬರ್ತಾಯಿದ್ವು ನನಗೆ, ಕಂಪೇರ್ ಮಾಡೋದಾಗಿರ್ಬೋದು ಬೇರೆಯವರಿಗೆ, ಹಾಗೆಯೇ ಶ್ರೀಮಂತಿಕೆ ಪ್ರತಿಯೊಂದು ಬರ್ತಾಯಿದ್ವು. ಹಾಗಾಗಿ ಅವನ್ನೆಲ್ಲ ಬಿಟ್ಬಿಟ್ಟೆ. ಸೊ ನೋಡಿ ಏನು ಅನ್ನಿಸ್ತು ಈ ವಿಡಿಯೋ ಅಂತಲೂ ಕೂಡ ಕಮೆಂಟ್ ಮಾಡಿ. ನೋಡಿ ಮೊದಲೇ ಹೇಳಿದೆ ಈ ರೀತಿ ಇತ್ತು. ಇನ್ನು ನಾನು ಪೂಜೆ ಮಾಡ್ಕೊಂಡು ಇನ್ನು ತಿಂಡಿ ತಿನ್ನೋದು ಅಷ್ಟೇ ಬ್ಯಾಲೆನ್ಸ್ ಇರುತ್ತೆ. ಇನ್ನು ತಿಂಡಿ ತಿಂದುಬಿಟ್ರೆ ಇವತ್ತಿನ ನಮ್ಮ ಅಮಾವಾಸ್ಯೆ ಪೂಜೆನೂ ಮುಗಿಯುತ್ತೆ. ಹಾಗೆಯೇ ಎಲ್ಲ ಕೆಲಸ ಒಂದು ಅರ್ಧ ಮಾರ್ನಿಂಗ್ದು. ಫೈನಲಿ ಈ ಥರ ಬಸವಣ್ಣನ ರೆಡಿ ಮಾಡಿದ್ವಿ. ಮಣ್ಣಷ್ಟು ಇನ್ನೊಂದು ಸ್ವಲ್ಪ ಇದಾಗಬೇಕಿತ್ತು ಅಲ್ಲನ್ರಿ, ಪರ್ಫೆಕ್ಟಾಗಿ ಬರಲಿಲ್ಲ. ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಬಟ್ ಬರಲಿಲ್ಲ. ಆದರೂ ಬಸವಣ್ಣ ಇದು ಬಂದುಬಿಟ್ಟು ನೀರು ಕುಡಿತದಲ್ಲ ಗಾದನೆ ಎಲ್ಲ ಮಾಡಿದ್ದಾರೆ. ಸೊ ಇನ್ನು ಈ ಬಸವಣ್ಣನ ಪೂಜೆ ಮಾಡಿದರೆ ಪೂಜೆ ಇವತ್ತಿಗೆ ಅಮಾವಾಸ್ಯೆ ಪೂಜೆ ಮುಗೀತು. ನೋಡಿ ಈ ರೀತಿ ಸಿಂಪಲ್ಲಾಗಿ ಮಾಡಿದ್ವಿ. ಊರಲ್ಲಿದ್ದಿದ್ರೆ ಏನೇ ಅನ್ರಿ ಹಳ್ಳಿಲಿ ಮಾಡುವಂಥ ಹಬ್ಬಗಳೇ ಒಂಥರ ಸ್ಪೆಷಲ್ ಅನಿಸುತ್ತೆ. ಸಿಟಿಯಾಗಿ ಏನು ನೇಮಕ್ಕಷ್ಟೇ ಹಬ್ಬಗಳು, ಶಾಸ್ತ್ರಕ್ಕಷ್ಟೇ ಶಾಸ್ತ್ರಗಳು, ಬಟ್ ಅದೇನೋ ಊರಲ್ಲಿ ಮಾಡಿದರೆ ಚೆನ್ನಾಗೆ. ಈ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ಹಿಂದಿನ ದಿನ ಹೋಗಿ ನಮ್ಮ ಅತ್ತೆ ತರೋದು, ತೊಗೊಂಬಂದು ಇಟ್ಟು ಮಾಡೋದೇ ಒಂಥರ ಖುಷಿ ಅನಿಸೋದು. ಸೊ ಇವಾಗ ಎಂತೆಲ್ಲ ಒಂಥರ ಸಿಂಪಲ್ ಅನಿಸುತ್ತೆ. ಈ ಟೈಮಲ್ಲಿ ಅನಿಸುತ್ತೆ ಹಳ್ಳಿ ಲೈಫೇ ಒಂಥರ ಚೆನ್ನಾಗಿ ಅಂತ. ಏನು ಮಾಡೋಂಗಿಲ್ಲ, ವರ್ಕ್ ಬ್ಯುಸಿಲಿ ಟೈಮ್ ಹೆಂಗೆ ಬರುತ್ತೋ ಹಂಗಂಗೆ ಅಡ್ಜಸ್ಟ್ ಆಗಲೇಬೇಕು. ಸೊ ಫೈನಲಿ ಇಷ್ಟು ಮಾಡಿ ಅಮಾವಾಸ್ಯೆನ ಮುಗಿಸಿದ್ವಿ. ಇನ್ನು ಇವರು ತಿಂಡಿಗೆ ಬರಬೇಕು. ತಿಂಡಿ ಬಂದಮೇಲೆ ತಿಂಡಿ ತಿನ್ಕೋತೀವಿ. ಸೊ ಪೂಜೆ ಮುಗಿಸ್ಕೊಂಡು ಬಂದರು. ಫೈನಲಿ ತಿಂಡಿ ಕೂಡ ಇಬ್ಬರು ಮುಗಿಸ್ಕೊಂಡ್ವಿ. ಟೈಮ್ ಆಗಿಬಿಡ್ತು, ಆದರೂ ಏನು ಮಾಡೋಕ್ಕಾಗಲ್ಲ. ಇನ್ನೂ ಸ್ವಲ್ಪ ತಟ್ಟೆಗೆಲ್ಲ ಹಾಕಿದೆ ಕರಿಯೋಣ ಅಂತೇಳಿ, ತಿಂಡಿ ತಿನ್ನೋಣ ಅಂತ. ಮತ್ತು ಇನ್ನೊಂದೇನೋ ನೆನ್ಪು ಮಾಡ್ಕೊಂಡು ಮತ್ತೆ ದೇವ್ರು ಬೇಡ್ಕೊಳಕ್ಕೆ ಹೋದರು. ಸೊ ನೋಡಿ ಈ ರೀತಿ ಇತ್ತು ನಮ್ಮದು ವಿಡಿಯೋ ಇವತ್ತು. ಅಂದರೆ ಮಾರ್ನಿಂಗ್ 5 ಗಂಟೆಯಿಂದ ಹಾಕಿಲ್ಲ, ಸ್ವಲ್ಪ ಗ್ಯಾಪ್ ಆಗಿದೆ. ಅಮಾವಾಸ್ಯೆ ಪೂಜೆ ಹೇಗೆ ಮಾಡಿದ್ವಿ ಅಂತ ಅಷ್ಟೇ ಈ ವ್ಲಾಗ್ಸಲ್ಲಿ ಹಾಕಿರೋದು ನಾನು. ಸೊ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಈ ರೀತಿ ವಿಡಿಯೋ ಮಾಡ್ತಾ ಇರಲಿಲ್ಲ, ಯಾಕೆ ಸಡನ್ನಾಗಿ ಅನಿಸ್ತು ಮಣ್ಣೆತ್ತಿನ ಅಮಾವಾಸ್ಯೆ ಎಲ್ಲ ಸ್ವಲ್ಪ ಮಾಡಿಬಿಡೋಣ ಇವತ್ತು ಸ್ಪೆಷಲ್ ವಿಡಿಯೋ ಅಂತ. ಸೊ ಈ ರೀತಿ ಏನಾದರೂ ವಿಡಿಯೋ ಬೇಕು ಅನಿಸಿದರೆ ನನ್ನ ಡೈಲಿ ವ್ಲಾಗ್ಸ್ ಹೇಗಿರುತ್ತೆ ಏನು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ನಾನು ಆದಷ್ಟು ಈ ರೀತಿ ವೀಡಿಯೋಸ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬಟ್ ಎಲ್ಲರೂ ಇಷ್ಟ ಆಗುತ್ತೆ ಅಂದರೆ ಇದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ.